ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 5, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಮಾಡಬಾರದಂತಹ ಕೆಲಸವನ್ನು ಮಾಡಲು ಹೊರಟ ದಶರಥನು ರಾಜನಿಗೆ ಅನುಚಿತವಾದ ನೆಲದ ಮೇಲೆ ಬಿದ್ದನು. ಪುಣ್ಯ ತೀರಿ ಭೂಲೋಕದಲ್ಲಿ ಬಿದ್ದ ಯಯಾತಿಯಂತೆ ಅವನು ಕಾಣಿಸಿದನು. ಕೇಡಿಗಿತ್ತಿಯಾದ ಕೈಕೇಯಿಗೆ ತನ್ನ ಇಷ್ಟಾರ್ಥವು ಕೈಗೂಡದೆಂಬ ಭಯ ಉಂಟಾಯಿತು. ಆಗ ತನ್ನ ವರವನ್ನು ಪಡೆಯಲೇಬೇಕೆಂಬ ಹಠದಿಂದ ಎಂದಳು, ಮಹಾರಾಜ, ನೀನು ಮಹಾಸತ್ಯವಾದಿ ಎಂದು ದೃಢ ವ್ರತನೆಂದು ಕೊಚ್ಚಿಕೊಳ್ಳುತ್ತೀಯಲ್ಲ. ಹಾಗಿದ್ದರೆ ನನ್ನ ವರವನ್ನೇಗೆ ಪೂರೈಸಿದರಲು ನಿಶ್ಚಯಿಸಿದ್ದೀಯಾ? ಹೀಗೆಂದ ಕೈಕೇಯಿಯ ಮೇಲೆ ಮತ್ತೂ ಸಿಟ್ಟುಗೊಂಡ ದಶರಥನು, ನಾನು ಸತ್ತ ಮೇಲೆ ಮನುಜ ಶ್ರೇಷ್ಠ ರಾಮನು ಕಾಡಿಗೆ ಹೋದ ಮೇಲೆ ದುಷ್ಟಳೆ, ನನ್ನ ಶತ್ರುವೆ, ನಿನ್ನಿಷ್ಟ ನೆರವೇರುತ್ತದೆ. ಸ್ವರ್ಗದಲ್ಲಿ ದೇವತೆಗಳು ನನ್ನನ್ನು ವ್ಯಂಗ್ಯವಾಗಿ ಅಪಹಾಸ್ಯ ಮಾಡದೇ ಇರುತ್ತಾರೆಯೇ? ಮಕ್ಕಳಿಲ್ಲದ ನಾನು ಬಹಳ ಶ್ರಮಪಟ್ಟು ಪುರುಷೋತ್ತಮನು ಮಹಾಬಾಹುವೂ ಆದ ರಾಮನನ್ನು ಮಗನನ್ನಾಗಿ ಪಡೆದೆ. ಅಂತಹವನನ್ನು ಹೇಗೆ ತ್ಯಾಗ ಮಾಡಲಿ? ಶೂರನು, ಜ್ಞಾನಿಯು, ಕ್ಷಮಾಗುಣಿಯು, ಕಮಲಾಕ್ಷನೂ ಆದ ರಾಮನನ್ನು ರಾಜ್ಯದಿಂದ ಹೇಗೆ ಹೊರಗಟ್ಟಲಿ? ನೀದಿಲಿಯಂತೆ ಶ್ಯಾಮಲನೂ ಆಜಾನುಬಾಹುವು, ಬಲಶಾಲಿಯೂ ಆನಂದದಾಯಕನೂ ಆದ ರಾಮನನ್ನು ದಂಡಕಾರಣ್ಯಕ್ಕೆ ಹೇಗೆ ಕಳುಹಿಸಲಿ? ಸುಖಗಳಿಗೆ ಅರ್ಹನೂ ದುಃಖ ಪಡಬಾರದವನೂ ಆದ ರಾಮನೇ ಕಷ್ಟಪಡುವುದನ್ನು ನಾನು ಹೇಗೆ ನೋಡಲಿ? ಎಂದೂ ಕಷ್ಟವನ್ನು ಅನುಭವಿಸಿದ ರಾಮನಿಗೆ ಕಷ್ಟ ಬರುವುದರೊಳಗೆ ನನಗೆ ಸಾವು ಬಂದರೆ ಅದೇ ಸುಖ. ಕ್ರೂರ ಹೆಂಗಸೆ, ಪಾಪ ಸಂಕಲ್ಪದವಳೆ, ಸತ್ಯ ಪರಾಕ್ರಮನೂ ನನಗೆ ಪ್ರಿಯನೂ ಆದ ರಾಮನಿಗೆ ಯಾವ ಕಾರಣಕ್ಕಾಗಿ ಕಾಟ ಕೊಡುತ್ತಿದ್ದೀಯೆ? ಹೀಗೆ ಬುದ್ಧಿಗೆಟ್ಟವಳಂತೆ ಗೋಳಾಡುತ್ತಿದ್ದ ದಶರಥನು ಆಕಾಶದ ಕಡೆಗೆ ನೋಡುತ್ತಾ, ರಾತ್ರಿಯೇ ಹೀಗೆ ಸ್ಥಿರವಾಗಿರು, ಬೆಳಗಾಗದಿರಲಿ, ಶುಭ ರೂಪಳೇ, ನನ್ನ ಮೇಲೆ ಕರುಣೆ ತೋರು. ಇದೋ ನಿನಗೆ ಕೈ ಮುಗಿದಿದ್ದೇನೆ. ಈ ದುಷ್ಟೆಯ ಮುಖವನ್ನು ನೋಡಲೂ ನನಗಿಷ್ಟವಿಲ್ಲ. ಮತ್ತೆ ಕೈಕೇಯಿಗೆ ಕೈ ಮುಗಿದು ಹಲುಬಿದನು. ದೇವಿ, ಸಜ್ಜನ ನೆಲೆಸಿರುವ ದೀನನಾದ ನಿನ್ನ ವಶದಲ್ಲಿರುವ ಆಯುಷ್ಯ ಮುಗಿದಿರುವ ರಾಜನಾದ ನನ್ನ ಮೇಲೆ ಪ್ರಸನ್ನಳಾಗು. ಇಂದು ನಾನು ಶೂನ್ಯನಾಗಿದ್ದೇನೆ, ಏನೇನೋ ಬಡಬಡಿಸುತ್ತಿದ್ದೇನೆ. ನೀನು ಒಳ್ಳೆಯ ಹೃದಯದವಳಲ್ಲವೇ? ನನಗೆ ಅನುಗ್ರಹ ಮಾಡು. ರಾಮನಿಗೆ ನೀನೇ ಕೈಯಾರ ರಾಜ್ಯವನ್ನು ಕೊಡು. ನಿನಗೆ ಮಹಾ ಕೀರ್ತಿ ಲಭಿಸುತ್ತದೆ. ಚೆಲುವಿನ ಮುಖ ಕಣ್ಣುಗಳುಳ್ಳವಳೇ, ನನಗೂ ರಾಮನಿಗೂ ಲೋಕಕ್ಕೂ ಇಷ್ಟು ಉಪಕಾರ ಮಾಡು. ಶುದ್ಧ ಮನಸ್ಸಿನ ಕಣ್ಣೀರು ಸುರಿಸಿ ಕೆಂಪಕಾದ ಕಣ್ಣುಗಳಿರುವ ರಾಜನ ದೈನ್ಯ ವಿಲಾಪವನ್ನು ಕೇಳಿ ನಿರ್ದಯಿ ಕೈಕೇಯಿಯ ಹೃದಯ ಕರಗಲಿಲ್ಲ. ಅವಳು ಅವನ ಗೋಳಾಟಕ್ಕೆ ಸ್ಪಂದಿಸಲಿಲ್ಲ. ಮಹಾರಾಜ ದಶರಥನು ದುಃಖವನ್ನ ತಡೆದುಕೊಳ್ಳಲಾಗದೆ ಮೂರ್ಛೆ ಹೋಗಿ ನೆಲದ ಮೇಲೆ ದೊಪ್ಪನೆ ಬಿದ್ದನು. ಮತ್ತೆ ಎಚ್ಚೆತ್ತು ಬಿಸಿಸುಯ್ಯುತ್ತಾ ಹಲಬುತ್ತಿದ್ದಂತೆ ಬೆಳಗಾಯಿತು. ಎಂದಿನಂತೆ ಸ್ತುತಿ ಪಾಠಕರು ರಾಜನನ್ನು ಸ್ತುತಿಗಳಿಂದ ಎಚ್ಚರಿಸಲು ಹೊರಟಾಗ ಅವನು ಅದನ್ನು ನಿಲ್ಲಿಸಲು ಹೇಳಿದನು. ಪುತ್ರ ಶೋಕದಿಂದ ತಲ್ಲಣಗೊಂಡ ಅರ್ಧ ಪ್ರಜ್ಞಾವಸ್ಥೆಯಲ್ಲಿ ನೆಲದ ಮೇಲೆ ಬಿದ್ದಿದ್ದ ಇಕ್ಷ್ವಾಕು ವಂಶದ ದೊರೆಗೆ ಆ ಪಾಪಿ ಹೆಂಗಸೆಂದಳು, ನನಗೆ ವರವನ್ನು ಕೊಡುವ ಪ್ರತಿಜ್ಞೆಯನ್ನು ಮಾಡಿ ಈಗ ಏನೋ ಮಹಾ ದುಷ್ಕೃತ್ಯವನ್ನು ಎಸಗಿದವನಂತೆ ನೆಲದ ಮೇಲೆ ಬಿದ್ದುಕೊಂಡು ಹೊರಳಾಡುತ್ತಿದ್ದೀಯಲ್ಲ, ಏನಾಗಿದೆ ನಿನಗೆ? ಸ್ವಲ್ಪ ಸಭ್ಯತೆಯಿಂದ ನಡೆದುಕೊಳ್ಳಬಾರದೆ? ಧರ್ಮವನ್ನ ತಿಳಿದವರು ಸತ್ಯವನ್ನೇ ಪರಮಧರ್ಮವೆನ್ನುತ್ತಾರೆ. ಅದಕ್ಕೆ ನಾನು ನಿನ್ನನ್ನು ಸತ್ಯದ ಧರ್ಮವನ್ನು ಪಾಲಿಸಲೆಂದು ಒತ್ತಾಯಿಸುತ್ತಿರುವುದು. ಹಿಂದೆ ಶಿಬಿ ಮಹಾರಾಜನು ಗಿಡುಗಕ್ಕೆ ಮಾತು ಕೊಟ್ಟು ತನ್ನ ಶರೀರದ ಸಂಪೂರ್ಣ ಮಾಂಸವನ್ನೇ ಕೊಟ್ಟು ಸದ್ಗತಿಯನ್ನು ಪಡೆದನು. ಪರಮ ತೇಜಸ್ವಿಯಾದ ಅಲರ್ಕನು ಬ್ರಾಹ್ಮಣನಿಗೆ ಹಿಂದೆ ಮುಂದೆ ಯೋಚಿಸದೆ ತನ್ನೆರಡು ಕಣ್ಣುಗಳನ್ನು ಕಿತ್ತುಕೊಡಲಿಲ್ಲವೇ? ಸಮುದ್ರ ರಾಜನು ಸತ್ಯವಂತಿಕೆಯಿಂದಲೇ ತನ್ನ ಮರ್ಯಾದೆಯನ್ನು ಮೀರುವುದಿಲ್ಲ. ಸತ್ಯವೆಂಬ ಒಂದು ಪದವೇ ಬ್ರಹ್ಮ. ಧರ್ಮದ ಅಡಿಪಾಯವೇ ಸತ್ಯ. ಅವಿನಾಶಿ ವೇದಗಳೆಂದರೆ ಸತ್ಯವೇ. ಸತ್ಯದಿಂದಲೇ ಸದ್ಗತಿ. ನಿನಗೆ ಧರ್ಮದ ಬಗ್ಗೆ ನಿಷ್ಠೆ ಇದ್ದರೆ ಸತ್ಯವನ್ನು ಉಳಿಸಿಕೊ. ನೀನು ಕೊಟ್ಟವರ ನಿಜವಾಗಲಿ. ಧರ್ಮದ ರಕ್ಷಣೆಗಾಗಿ ನನ್ನಿಷ್ಟವನ್ನ ಪೂರೈಸುವುದಕ್ಕಾಗಿ ಹೇಳುತ್ತಿದ್ದೇನೆ. ನಿನ್ನ ಮಗ ರಾಮನನ್ನು ಕಾಡಿಗೆ ಕಳುಹಿಸು. ಇದನ್ನೇ ಬೇಕಾದರೆ 3 ಸಲ ಹೇಳುತ್ತೇನೆ. ಕಳುಹಿಸು, ಕಳುಹಿಸು, ಕಳುಹಿಸು. ನೀನು ಮಾಡಿದ ಶಪಥವನ್ನು ನೆರವೇರಿಸದೇ ಇದ್ದರೆ ನಾನು ನಿನ್ನಿಂದ ಪರಿತ್ಯಕ್ತಳಾದೆನೆಂದು ತಿಳಿದು
ನಿನ್ನ ಮುಂದೆಯೇ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಹೀಗೆ ಕೈಕೇಯಿಯು ನಿರ್ದಾಕ್ಷಿಣ್ಯವಾಗಿ ನುಡಿಯಲು ಉಪೇಂದ್ರನ ಜಾಲಕ್ಕೆ ಬಿದ್ದ ಬಲಿಚಕ್ರವರ್ತಿಯಂತೆ ದಶರಥನು ಅವಳ ಮಾತಿಗೆ ಕಟ್ಟು ಬಿದ್ದನು. ಅದರಿಂದ ತಪ್ಪಿಸಿಕೊಳ್ಳಲಾರದಾದನು. ಅವನ ಹೃದಯ ತಳಮಳಿಸಿತು, ಮುಖ ಬಿಳಿಚಿಕೊಂಡಿತು. ಅವರು ನೌಕಾ ಚಕ್ರಗಳ ಮಧ್ಯೆ ಕಟ್ಟಿದ ಎತ್ತಿನಂತಾದನು. ದಿಗಿಲುಗೊಂಡ ಕಣ್ಣುಗಳಿಂದ ನೋಡುತ್ತಾ ರಾಜನು ಹೇಗೋ ಮನಸ್ಸನ್ನು ಸಂಯಮಿಸಿಕೊಂಡು ಧೈರ್ಯದಿಂದ ಕೈಕೇಯಿಗೆ ಹೇಳಿದನು, ಪಾಪದುಷ್ಟೇ, ಮಂತ್ರಪೂರ್ವಕ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದಿದ್ದನಲ್ಲ, ಅದನ್ನೀಗ ಬಿಟ್ಟೆನು. ಅದರೊಂದಿಗೆ ನಿನ್ನ ಮಗನನ್ನು ಬಿಟ್ಟೆನು. ಈಗಾಗಲೇ ಬೆಳಗಾಯಿತು. ಜನರು ಅಭಿಷೇಕಕ್ಕಾಗಿ ನನ್ನನ್ನು ತ್ವರಪಡಿಸುವುದು ನಿಶ್ಚಿತ. ರಾಮಾಭಿಷೇಕದ ಸಂಭಾರಗಳಿಂದ ರಾಮನು ಸತ್ತ ನನಗೆ ತರ್ಪಣವನ್ನ ಕ್ರಿಯೆಯನ್ನು ನಡೆಸಲಿ. ರಾಮಾಭಿಷೇಕವನ್ನು ತಡೆಯುವ ನೀನಾಗಲಿ ನಿನ್ನ ಮಗನಾಗಲಿ ನನಗೆ ಉತ್ತರ ಕ್ರಿಯೆಯನ್ನ ಮಾಡತಕ್ಕದ್ದಲ್ಲ. ಈಗ ನಾನು ಜನರಿಗೆ ಮುಖವನ್ನು ತೋರಿಸಲಾರೆ. ರಾಮನ ವನಾಗಮನವನ್ನು ತಿಳಿಯುತ್ತಿದ್ದಂತೆ ಅವರೆಲ್ಲ ಶೋಕಾಕುಲರಾಗುವರು. ದಶರಥನು ಹೀಗೆ ಗೋಳಾಡುತ್ತಿರುವಾಗ ಬೆಳಗಾಯಿತು. ದಶರಥನ ಮಾತುಗಳನ್ನು ಆಲಿಸಿದ ಕೈಕೇಯಿ ರೋಷದಿಂದ ನುಡಿದಳು, ರಾಜ, ವಿಷದಂತೆ ನೋಯಿಸುವ ಇಂತಹ ಮಾತುಗಳನ್ನೇಕೆ ಆಡುತ್ತಿರುವೆ? ತತ್ಕ್ಷಣ ನಿನ್ನ ಮಗನನ್ನ ಇಲ್ಲಿ ಕರೆಯಿಸಿ ರಾಜ್ಯದಲ್ಲಿ ನನ್ನ ಮಗನನ್ನು ಸ್ಥಾಪಿಸಿ ರಾಮನನ್ನು ಕಾಡಾಡಿಯನ್ನಾಗಿ ಮಾಡಿ ನನ್ನನ್ನು ಶತ್ರುಹೀನಳನ್ನಾಗಿ ಮಾಡಿ ಧನ್ಯನಾಗು. ದಶರಥನೆಂದನು, ನಾನು ಧರ್ಮದ ಇಕ್ಕಟ್ಟಿಗೆ ಸಿಲುಕಿದ್ದೇನೆ. ನನ್ನ ಬುದ್ಧಿ ಓಡುತ್ತಿಲ್ಲ. ಧಾರ್ಮಿಕನಾದ ನನ್ನ ಹಿರಿಮಗನನ್ನು ನೋಡಲು ಬಯಸುತ್ತೇನೆ. ಸೂರ್ಯೋದಯವಾಯಿತು. ಅಭಿಷೇಕದ ಪುಣ್ಯ ನಕ್ಷತ್ರವು ಸನ್ನಿಹಿತವಾಯಿತು. ವಸಿಷ್ಠರು ಶಿಷ್ಯರ ಸಮೇತ ಅಭಿಷೇಕ ಸಾಂಬಾರಗಳನ್ನು ತೆಗೆದುಕೊಂಡು ಪಟ್ಟಣದೊಳಗೆ ಪ್ರವೇಶಿಸಿದರು. ಅಯೋಧ್ಯ ನಗರವು ಅಲಂಕೃತವಾಗಿತ್ತು. ಅರಮನೆಯಲ್ಲಿ ಯಜ್ಞವಿಧರಾದ ದ್ವಿಜರು ಪೌರರು ತುಂಬಿದ್ದರು. ಅವರನ್ನೆಲ್ಲ ದಾಟಿ ಮುಂದುವರಿಯುವಾಗ ಎಡಗಡೆಯಿಂದ ಸುಮಂತ್ರನು ಬರುವುದು ಕಾಣಿಸಿತು. ವಸಿಷ್ಠರು ಅವನಿಗೆ ಹೇಳಿದರು, ಸಾರಥಿ, ನಾನಿಲ್ಲಿ ಬಂದಿರುವುದು ಮಹಾರಾಜನಿಗೆ ತಿಳಿಸು. ಅಭಿಷೇಕಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಸಿದ್ಧವಾಗಿವೆ. ರಥ, ಅಶ್ವ, ಗಜಾದಿಗಳು ಸಿದ್ಧವಾಗಿವೆ. ಮುಹೂರ್ತವು ಸಮೀಪಿಸುತ್ತಿರುವುದರಿಂದ ರಾಜನು ತ್ವರೆ ಮಾಡಬೇಕು. ಸುಮುಹೂರ್ತದಲ್ಲಿ ರಾಮನ ಅಭಿಷೇಕವಾಗಬೇಕಪ್ಪ. ವಸಿಷ್ಠರ ಮಾತನ್ನು ಕೇಳಿ ಸುಮಂತ್ರನು ರಾಜನಿದ್ದಲ್ಲಿಗೆ ಹೋದನು. ಅಲ್ಲಿ ನೆಲದ ಮೇಲೆ ದೈನ್ಯದಿಂದ ಬಿದ್ದುಕೊಂಡಿದ್ದ ದಶರಥನನ್ನು ಕಂಡು ವಿಸ್ಮಿತನಾದನು, ವಿಷಣ್ಣನಾದನು. ಅವನಿಗೆ ಪ್ರಸಂಗ ಏನೆಂಬುದು ತಿಳಿಯಲಿಲ್ಲ. ಅವನು ಎಂದಿನಂತೆ ರಾಜನನ್ನು ಸ್ತುತಿಸಲಾರಂಭಿಸಿದನು. ಮಹಾರಾಜನೇ, ಸೂರ್ಯೋದಯದ ಕಾಲದಲ್ಲಿ ಸಮುದ್ರ ರಾಜನು ಸಂತುಷ್ಟನಾಗುತ್ತಾನೆ. ಹಾಗೆ ನೀನು ಎಚ್ಚೆತ್ತು ನಮಗೆ ಆನಂದವನ್ನು ಉಂಟು ಮಾಡು. ಈ ಕಾಲದಲ್ಲಿ ಇಂದ್ರನ ಸಾರಥಿಯಾದ ಮಾತಲಿಯೂ ಇಂದ್ರನನ್ನು ಎಬ್ಬಿಸುತ್ತಾನಲ್ಲವೇ? ಎಚ್ಚೆತ್ತ ಇಂದ್ರನು ದಾನವರನ್ನ ಸೋಲಿಸಿ ಗೆಲುವನ್ನು ಸಾಧಿಸುತ್ತಾನೆ. ಅದಕ್ಕೆ ನಿನಗೂ ಜಯವಾಗಲಿ ಎಂದು ಎಬ್ಬಿಸುತ್ತಿದ್ದೇನೆ. ಸೂರ್ಯನು ಈ ವೇಳೆಯಲ್ಲಿ ಭೂಮಿಯನ್ನು ಎಚ್ಚರಿಸುತ್ತಾನೆ. ಹಾಗೆ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ. ಮಹಾರಾಜನೇ, ಬೇಗನೆ ಏಳು. ಮಂಗಳ ವಿಧಿಗಳನ್ನು ಪೂರೈಸಿ ಭಗವಂತರಾದ ವಸಿಷ್ಠರು ಉಪಸ್ಥಿತರಾಗಿದ್ದಾರೆ. ಇಂದ್ರ, ಅಗ್ನಿ, ವರುಣರೂ ನಿನಗೆ ಯಶಸ್ಸನ್ನು ನೀಡಲಿ. ರಾಘವೇಂದ್ರನ ಅಭಿಷೇಕದ ವಿಧಿಗಳಿಗೆಲ್ಲ ಆಜ್ಞೆಯನ್ನು ಕೊಡು. ಪಾಲಕನಿಲ್ಲದ ಪಶುಗಳು, ಸೇನಾಪತಿ ಇಲ್ಲದ ಸೇನೆ, ಚಂದ್ರನಿಲ್ಲದ ರಾತ್ರಿ, ಗೂಳಿ ಇಲ್ಲದ ಗೋವುಗಳಂತೆ ರಾಜನಿಲ್ಲದ ರಾಷ್ಟ್ರವಾಗುವುದು ದೊರೆ. ಸುಮಂತ್ರನ ಅರ್ಥವತ್ತಾದ ಸಾಂತ್ವನಪೂರ್ವಕ ಮಾತನ್ನು ಕೇಳಿ ದಶರಥನ ದುಃಖ ಇಮ್ಮಡಿಸಿತು. ಹತ್ತು ಕೆಂಪಗಾದ ಕಣ್ಣುಗಳಿಂದ ನೋಡುತ್ತಾ ಸುಮಂತ್ರನು ದೈನ್ಯವೇ ಮೈವೆತ್ತೆಯಂತಿದ್ದ ದಶರಥನನ್ನು ಕನಿಕರದಿಂದ ನೋಡುತ್ತಾ ಕೈ ಮುಗಿದುಕೊಂಡು ಏನೋ ಹೇಳಲು ಹೋಗಿ ಏನೂ ಹೇಳದೆ ಹೊರಟು ಹೋದನು. ರಾಜನು ಸುಮ್ಮನಾಗಿರುವುದನ್ನು ನೋಡಿ ಕುತಂತ್ರದಲ್ಲಿ ನಿಪುಣೆಯಾದ ಕೈಕೇಯಿಯು ರಾಮನನ್ನು ನೋಡುವ ಉತ್ಸುಕತೆ ಹೆಚ್ಚಾಗಿದೆ. ಆದುದರಿಂದ ಬೇಗನೆ ಹೋಗಿ ರಾಮನನ್ನು ಕರೆದುಕೊಂಡು ಬಾ. ಸುಮಂತ್ರನಿಗೆ ಸಂತೋಷವಾಯಿತು. ರಾಮನನ್ನು ಕರೆತರಲು ಅವನು ಅಲ್ಲಿಂದ ತೆರಳಿದನು. ಅವನಿಗೂ ರಾಮನನ್ನು ಕಾಣುವ ಉತ್ಸುಕತೆ ಇತ್ತು. ಆದುದರಿಂದ ಬಹಳ ತ್ವರೆಯಿಂದ ಅರಮನೆಯತ್ತ ಹೋದನು. ಬೆಳಗಾಗುತ್ತಲೇ ರಾಜಪುರೋಹಿತರ ಜೊತೆಯಲ್ಲಿ ಬ್ರಾಹ್ಮಣರು ಪಟ್ಟಾಭಿಷೇಕದ ವಿಧಿಗಳಿಗೆ ಅಣಿಯಾಗಿ ನಿಂತಿದ್ದರು. ಎಲ್ಲರೂ ಹರ್ಷ ನಿರ್ಭರರಾಗಿದ್ದರು. ಪುಷ್ಯ ನಕ್ಷತ್ರ, ಕರ್ಕಾಟಕ ಲಗ್ನಗಳು ಸಮೀಪಿಸುತ್ತಿದ್ದವು. ಅಭಿಷೇಕಕ್ಕಾಗಿ ಬಂಗಾರದ ಕಲಶಗಳು ಸಿದ್ಧವಾಗಿದ್ದವು. ಭದ್ರಪೀಠವನ್ನು ಸಜ್ಜುಗೊಳಿಸಲಾಗಿತ್ತು. ರಥವು ಹೊಳೆಯುವ ಹುಲಿ ಚರ್ಮದಿಂದ ಅಲಂಕೃತವಾಗಿತ್ತು. ಗಂಗಾ ಯಮುನೆಯರ ಸಂಗಮದಿಂದ, ಇತರ ಪುಣ್ಯ ನದಿಗಳಿಂದ, ಕೆರೆ, ಬಾವಿ, ಸರೋವರಗಳಿಂದ, ಸಮುದ್ರಗಳಿಂದ ತಂದ ಅಭಿಷೇಕದ ಜಲವನ್ನು ಬೆಳ್ಳಿ ಬಂಗಾರದ ಕುಂಭಗಳಲ್ಲಿ ತುಂಬಿ ಅರಳಿನ ರಾಶಿಯ ಮಧ್ಯದಲ್ಲಿ ಇಡಲಾಗಿತ್ತು. ಕ್ಷೀರವೃಕ್ಷದ ಎಲೆಗಳಿಂದ ಅವುಗಳನ್ನು ಮುಚ್ಚಲಾಗಿತ್ತು. ಪವಿತ್ರವಾದ ನೀರು ತುಂಬಿದ ಘಟಕಗಳನ್ನು ಕಮಲ, ನೈದಿಲೆ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಜೇನುತುಪ್ಪ, ಹಾಲು, ಮೊಸರು, ತುಪ್ಪ, ದರ್ಭೆ, ಹೂವುಗಳು ಸಿದ್ಧವಾಗಿದ್ದವು. ಶಿಷ್ಟಾಚಾರವನ್ನು ಬಲ್ಲ ವೇಶ್ಯೆಯರು ಸರ್ವಾಭರಣ ಭೂಷಿತರಾಗಿ ಅಲ್ಲಿ ನೆರೆದಿದ್ದರು. ಬೆಳ್ದಿಂಗಳ ಶೋಭೆಯುಳ್ಳ ಚಿನ್ನ ರತ್ನಗಳಿಂದ ಅಲಂಕೃತವಾದ ಚಾಮರಗಳು, ಬೆಳ್ಗೊಡೆಗಳು ಸಿದ್ಧವಾಗಿದ್ದವು. ಬಿಳಿ ಬಣ್ಣದ ಬಸವ,
ಬಿಳಿ ಕುದುರೆ ಆನೆಗಳು ಸಜ್ಜಾಗಿ ನಿಂತಿದ್ದವು. ಎಲ್ಲ ಅಲಂಕಾರಗಳಿಂದ ಶೋಭಿಸುವ 8 ಸುಂದರ ಕನ್ಯೆಯರು ಅಲ್ಲಿದ್ದರು. ಒಂದಿ ಮಾಗಧರೂ ಅಲ್ಲಿದ್ದರು. ವಿವಿಧ ವಾದ್ಯಗಳು ಮೊಳಗಲು ಸಜ್ಜಾಗಿದ್ದವು. ರಾಜಾಜ್ಞೆಯಂತೆ ಅಲ್ಲಿ ಸೇರಿದ್ದ ರಾಜರು ರಾಜನನ್ನು ಕಾಣದೆ, ರಾಜನು ಕಾಣಿಸುತ್ತಿಲ್ಲವಲ್ಲ, ನಾವು ಬಂದಿರುವ ಸಮಾಚಾರವನ್ನು ರಾಜನಿಗೆ ತಿಳಿಸುವವರು ಯಾರು? ಮೇಧಾವಿಯಾದ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಾಮಗ್ರಿಗಳು ಸಿದ್ಧವಾಗಿವೆ. ಅಷ್ಟರಲ್ಲಿ ಅಲ್ಲಿ ಬಂದ ಸುಮಂತ್ರನು ಅಲ್ಲಿ ನೆರೆದಿದ್ದವರನ್ನ ಕುರಿತು ಹೇಳಿದನು. ಆದೇಶದಂತೆ ನಾನೀಗ ರಾಮನನ್ನು ಕರೆತರಲು ಹೋಗುತ್ತಿದ್ದೇನೆ. ನೀವೆಲ್ಲ ಮಹಾರಾಜರಿಗೆ ಸಮಾನ ಅರ್ಹರು. ವಿಶೇಷತಃ ಯುವರಾಜನಾಗಲಿರುವ ರಾಮನಿಗೆ ನೀವು ಮಹಾರಾಜರ ಸುಖ ನಿದ್ರೆಯನ್ನು ವಿಚಾರಿಸಿದರೆಂದು, ಅಭಿಷೇಕಕ್ಕಾಗಿ ಬಂದಿರುವಿರಿ ಎಂದು ನಿದ್ರೆಯಿಂದೆದ್ದ ಮಹಾರಾಜನಿಗೆ ನಿವೇದಿಸುತ್ತೇನೆ. ಹೀಗೆಂದ ಸುಮಂತ್ರನು ಪುನಃ ಅಂತಃಪುರಕ್ಕೆ ಬಂದನು. ಅಲ್ಲಿ ಪರದೆಯ ಹಿಂದೆ ನಿಂತು ಆಶೀರ್ವಾದ ಗರ್ಭಿತ ವಾಕ್ಯಗಳಿಂದ ಸ್ತುತಿಸಿದನು. ಕಾಕುತ್ಸ, ಚಂದ್ರಸೂರ್ಯರು, ಶಿವ, ಕುಬೇರರು, ವರುಣಾಗ್ನಿಗಳು ನಿನಗೆ ವಿಜಯವನ್ನು ಕರುಣಿಸಲಿ. ಪೂಜ್ಯವಾದ ರಾತ್ರಿಯು ಕಳೆದು ಶುಭವಾದ ದಿನವು ಬೆಳಗುತ್ತಿದೆ. ನಿದ್ರೆಯಿಂದ ಏಳಿ ಲೋಕದ ದೊರೆ, ಇಂದು ನಡೆಸಬೇಕಾದ ಕಾರ್ಯಗಳ ಕಡೆಗೆ ಗಮನವನ್ನು ಹರಿಸಿರಿ. ಬ್ರಾಹ್ಮಣರು, ರಾಜರು, ಸೇನಾಧ್ಯಕ್ಷರು, ಪೌರರು, ವರ್ತಕರು ತಮ್ಮ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ರಘುನಾಥ ಎದ್ದೇಳಿ. ಹೀಗೆ ಸ್ತುತಿಸುವವನು ಸುಮಂತ್ರನೆಂದು ತಿಳಿದು ದಶರಥನಿಗೆ ರೇಗಿ ಹೋಯಿತು. ಸೂತ, ರಾಮನನ್ನ ಕರೆತರುವಂತೆ ಇವಳು ಹೇಳಿದಳಲ್ಲವೇ? ಅದು ನನ್ನ ಆಜ್ಞೆ ಎಂಬುದು ನಿನಗೆ ತಿಳಿಯಲಿಲ್ಲವೇ? ನನ್ನನ್ನು ಎಬ್ಬಿಸುವುದಕ್ಕೆ ನಾನೇನು ನಿದ್ರೆ ಮಾಡುತ್ತಿಲ್ಲ. ಹೋಗು, ಬೇಗನೆ ರಾಮನನ್ನ ಕರೆದುಕೊಂಡು ಬಾ. ದಶರಥನ ಆಜ್ಞೆಯನ್ನು ತಲೆಯಲ್ಲಿ ಧರಿಸಿಕೊಂಡು ಸುಮಂತ್ರನು ಏನೋ ಆನಂದದ ಸಂಗತಿ ನಡೆಯಲಿರುವುದೂ ಎಂದುಕೊಳ್ಳುತ್ತಾ ಲಘುಬಗೆಯಿಂದ ರಾಮನ ಅರಮನೆಯತ್ತ ಹೋದನು. ಎಲ್ಲೆಲ್ಲೂ ಉತ್ಸವವು ನಡೆಯುತ್ತಿತ್ತು. ಅನೇಕರು ರಾಮನಿಗೆ ಅರ್ಪಿಸಲು ತಂದ ಕಾಣಿಕೆಗಳನ್ನು ಹಿಡಿದುಕೊಂಡು ಅಲ್ಲಿ ನಿಂತಿದ್ದರು. ಸುಮಂತ್ರನು ರಥವನ್ನ ನಡೆಸುತ್ತಾ ಪ್ರಜೆಗಳ ಆನಂದೋತ್ಸವವನ್ನು ನೋಡುತ್ತಾ ರಾಮನ ಅರಮನೆಯನ್ನು ತಲುಪಿದನು. ರಥದಿಂದಿಳಿದು ಅಂತಃಪುರವನ್ನು ಪ್ರವೇಶಿಸಿ ಸುಮಂತ್ರನು ಒಂದೊಂದೇ ಕಕ್ಷೆಯನ್ನ ದಾಟಿ ಕೊನೆಯ ಕಕ್ಷೆಯ ಬಾಗಿಲಲ್ಲಿ ನಿಂತು ತಾನು ಬಂದ ವಿಚಾರವನ್ನು ರಾಮನಿಗೆ ನಿವೇದಿಸುವಂತೆ ದ್ವಾರಪಾಲಕರಿಗೆ ಹೇಳಿದನು. ಅವರು ಒಳಗೆ ಹೋಗಿ ಸೀತೆಯೊಡನೆ ಕುಳಿತಿದ್ದ ರಾಮನಿಗೆ ಸುಮಂತ್ರನ ಆಗಮನವನ್ನು ತಿಳಿಸಿದರು. ರಾಮನು ಬಹಳ ಸಂಭ್ರಮದಿಂದ ತಂದೆಯ ಸೂತನನ್ನು ಒಳಗೆ ಬರಮಾಡಿಕೊಂಡನು. ಸೀತೆಯೊಂದಿಗೆ ಪರ್ಯಂಕದಲ್ಲಿ ಆಸೀನನಾಗಿದ್ದ ರಾಮನನ್ನು ಸುಮಂತ್ರನು ಕಂಡನು. ಸುಗಂಧಯುಕ್ತವಾದ ರಕ್ತಚಂದನವನ್ನ ರಾಮನು ಮೈಗೆ ಬೆಳೆದುಕೊಂಡಿದ್ದನು. ಅವನ ಪಕ್ಕದಲ್ಲಿ ಬೀಸಣಿಗೆಯನ್ನು ಹಿಡಿದುಕೊಂಡಿದ್ದ ಸೀತೆಯು ಕುಳಿತಿದ್ದಳು. ಚಿತ್ರ ನಕ್ಷತ್ರದೊಂದಿರುಗುವ ಚಂದ್ರನಂತೆ ಕಾಣಿಸುತ್ತಿದ್ದನು ಶ್ರೀರಾಮಚಂದ್ರನು. ಸೂರ್ಯನ ತೇಜಸ್ಸಿತ್ತು ಅವನಲ್ಲಿ. ವಿನಯಜ್ಞನಾದ ಸುಮಂತ್ರನು ಕೈ ಮುಗಿದು ವಂದಿಸಿ, ವಿಹಾರ ಶಯನಗಳು ಸುಖವಾಗಿ ನಡೆದವೇ ಎಂದು ವಿಚಾರಿಸಿದನು. ಅನಂತರ ದಶರಥನ ಸಂದೇಶವನ್ನು ಅರುಹಿದನು. ಕೌಸಲ್ಯಾದೇವಿಯ ಸತ್ಪುತ್ರನೇ, ನಿನ್ನ ತಂದೆ ನಿನ್ನನ್ನು ನೋಡಲು ಬಯಸಿದ್ದಾರೆ. ಅವರು ಈಗ ಕೈಕೇಯಿ ಅಂತಃಪುರದಲ್ಲಿದ್ದಾರೆ. ಬೇಗನೆ ಬಂದು ಅವರನ್ನು ಕಾಣು. ವೀರಪುರುಷನಾದ ರಾಮನು ಸುಮಂತ್ರನ ಮಾತನ್ನು ಗೌರವದಿಂದ ಸ್ವೀಕರಿಸಿ ಸೀತೆಗೆಂದನು. ದೇವಿ, ತಂದೆಯು ಚಿಕ್ಕಮ್ಮನು ಅಭಿಷೇಕದ ವಿಷಯವಾಗಿಯೇ ಆಲೋಚನೆ ಮಾಡುತ್ತಿದ್ದಾರೆ ಎಂದು ಕಾಣುತ್ತದೆ. ತಂದೆಯ ಮಾತನ್ನು ಅನುಮೋದಿಸಿ ಆಕೆ ನನ್ನನ್ನು ಹರಸಲು ಬಯಸಿರಬೇಕು. ಅದಕ್ಕೆ ಈ ಕರೆ. ಅವಳೆಷ್ಟಾದರೂ ನನಗೆ ಅಮ್ಮನೇ ಅಲ್ಲವೇ? ನನ್ನ ಹಿತವನ್ನ ಬಯಸುವ ಅವಳೊಡನೆ ಸೇರಿ ಮಹಾರಾಜರು ನನ್ನ ಹತ್ತಿರ ದೂತನನ್ನು ಕಳುಹಿಸಿದ್ದಾರೆ. ಇವನೂ ನನ್ನ ಹಿತೇಶು, ಯೋಗ್ಯನಾದ ದೂತನನ್ನೇ ಕಳುಹಿಸಿದ್ದಾರೆ. ನಿಶ್ಚಯವಾಗಿಯೂ ಮಹಾರಾಜರು ಇಂದೇ ನನ್ನ ಅಭಿಷೇಕವನ್ನು ನೆರವೇರಿಸಲಿರುವರು. ಆಹಾ, ನಾನೀಗಲೇ ಹೋಗಿ ತಂದೆಯನ್ನು ನೋಡುತ್ತೇನೆ. ನೀನು ನಿನ್ನ ಪರಿವಾರದ ಜೊತೆ ನೆಮ್ಮದಿಯಿಂದ ಇರು, ಸಂಭ್ರಮ ಪಡು. ಗಂಡನಿಂದ ಹೀಗೆ ಸಮ್ಮಾನಿತಳಾದ ಸೀತೆಯು ಬಾಗಿಲವರೆಗೆ ಬಂದು ಅವನನ್ನು ಹಿಂಬಾಲಿಸಿ ಬೀಳ್ಕೊಟ್ಟಳು. ಅವಳೆಂದಳು, ನನ್ನ ರಾಜ, ಮಹಾರಾಜನು ಬ್ರಾಹ್ಮಣರ ಮೂಲಕ ನಿನ್ನ ರಾಜ್ಯಾಭಿಷೇಕವನ್ನ ನೆರವೇರಿಸಲಿ. ದೀಕ್ಷಿತನಾಗಿ ಉತ್ತಮವಾದ ಆಜಿನವನ್ನ ಧರಿಸಿ ಜಿಂಕೆಯ ಕೊಂಬನ್ನು ಕೈಯಲ್ಲಿ ಹಿಡಿದು ಬರುವ ನಿನ್ನನ್ನು ನಾನು ಸೇರಿಕೊಳ್ಳುವೆನು. ಪೂರ್ವ ದಿಕ್ಕಿನಿಂದ ಇಂದ್ರನು, ದಕ್ಷಿಣದಿಂದ ಯಮನು, ಪಶ್ಚಿಮದಿಂದ ವರುಣನು, ಉತ್ತರದಿಂದ ಕುಬೇರನು ನಿನ್ನನ್ನು ಕಾಪಾಡಲಿ. ಹೀಗೆ ಸೀತೆಯ ಶುಭ ಹಾರೈಕೆಯೊಂದಿಗೆ ರಾಮನು ಅಲ್ಲಿಂದ ಹೊರಟನು. ಮೋಡಗಳ ಮರೆಯಿಂದ ಹೊರಬಂದ ಚಂದ್ರನನ್ನು ನೋಡುವಂತೆ ಮನೆಯಿಂದ ಹೊರಬಂದ ರಾಮ ಲಕ್ಷ್ಮಣರನ್ನು ಜನತೆಯು ನೋಡಿತು. ರಥದಲ್ಲಿ ರಾಮನ ಹಿಂದೆ ಛತ್ರ ಚಾಮರಗಳನ್ನು ಹಿಡಿದುಕೊಂಡು ಲಕ್ಷ್ಮಣನು ನಿಂತಿದ್ದನು. ವಂದಿಗಳು ಸ್ತುತಿ ಹೇಳುತ್ತಿದ್ದರು, ವಾದ್ಯಗಳು ಧ್ವನಿಸುತ್ತಿದ್ದವು. ಇವುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ರಾಮನು ರಥದಲ್ಲಿ ಮುಂದುವರೆದನು. ಮಹಡಿಗಳ ಮೇಲೆ ನಿಂತ ಸ್ತ್ರೀಯರೆಲ್ಲ ಅವನ ಮೇಲೆ ಹೂಗಳನ್ನು ಚೆಲ್ಲಿದರು. ತಾಯಿಗೆ ಆನಂದವನ್ನುಂಟು ಮಾಡುವ ರಾಮ, ನಿನ್ನ ರಾಜ್ಯಾಭಿಷೇಕದಿಂದ ಕೌಸಲ್ಯೆಯು ಪರಮಾನಂದವನ್ನು ಹೊಂದುವಳು. ಸ್ತ್ರೀಯರಲ್ಲಿ ಸರ್ವೋತ್ತಮಳಾದ ಸೀತೆಯು ಅದೆಷ್ಟು ಜನ್ಮಗಳಲ್ಲಿ ಅದೆಷ್ಟು ತಪಸ್ಸನ್ನು ಆಚರಿಸಿರುವಳೋ, ಚಂದ್ರನನ್ನು ಕೂಡಿಕೊಂಡ ರೋಹಿಣಿಯಂತೆ ಅವಳು ವಿರಾಜಿಸುತ್ತಾಳೆ. ಈ ರಾಮನು ಇಂದು ರಾಜ್ಯಲಕ್ಷ್ಮಿಯನ್ನ ಕೈ ಹಿಡಿಯುವನು.
ಕೆಲವರು ರಾಮನನ್ನು ನೋಡಿ ಹೇಳುತ್ತಿದ್ದರು, ನಿನ್ನ ತಂದೆ ಪಿತಾಮಹ ಪ್ರತೀತಾಮಹರು ಹೇಗೆ ಈ ರಾಜ್ಯವನ್ನು ಪೊರೆದರೋ ಹಾಗೆ ನೀನು ಇದನ್ನು ಪಾಲಿಸು. ದಶರಥನ ಅರಮನೆಯು ಬರಲು ರಥದಿಂದಿಳಿದು ಪಾದಚಾರಿಯಾಗಿಯೇ ರಾಮನು ನಡೆದನು. ತನ್ನ ಸಂಗಡ ಬಂದವರನ್ನ ಹಿಂದೆ ನಿಂತಿರುವಂತೆ ಹೇಳಿ ತಾನೊಬ್ಬನೇ ಅಂತಃಪುರವನ್ನ ಪ್ರವೇಶಿಸಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.